ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಮೇತ್ರೆ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ವಿಡಿಯೋದಲ್ಲಿ 2 ಟಾಪಿಕ್ಸ್ನ ನಾನು ಇನ್ಕ್ಲೂಡ್ ಮಾಡ್ತೀನಿ. ಏನಪ್ಪ ಅಂತಂದರೆ, ಇನ್ಸ್ಟಾಗ್ರಾಮ್ ಯಾರೆಲ್ಲ ಯೂಸ್ ಮಾಡ್ತೀರಾ ಅವ್ರಿಗೆ ಒಂದು ಅಪ್ಡೇಟ್ ಬಂದಿದೆ. ಅಂದರೆ ಹೊಸ ಫೀಚರ್ ಆ್ಯಡ್ ಮಾಡಿದ್ದಾರೆ. ಈ ಫೀಚರ್ ಒಂಥರ ತುಂಬಾ ಚೆನ್ನಾಗಿದೆ. ಸೊ ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಜೊತೆಗೆ ಯುವ ನಿಧಿ ಅಮೌಂಟ್ ತುಂಬ ಜನರಿಗೆ ಆಗಸ್ಟ್ ಮಂತಿನ ಬಂದಿಲ್ಲ ಅಂತ ಸಾಕಷ್ಟು ಜನರು ಕಾಮೆಂಟ್ಸ್ ಮಾಡ್ತಾ ಇದ್ದೀರಾ, ಓಕೆನಾ. ಬಟ್ ನಾನು ಕಾಲ್ ಮಾಡಿದೆ, ಆದರೆ ಅವರು ರಿಸೀವ್ ಮಾಡ್ತಾ ಇಲ್ಲ. ಆ್ಯಂಡ್ ಯುವ ನಿಧಿ ಹೆಲ್ಪ್ ಲೈನ್ ನಂಬರ್ ಕೊಡಿ ಅಂತ ಕೂಡ ಸಾಕಷ್ಟು ಜನರು ಕೇಳ್ತಾ ಇದ್ರಿ. ಸೊ ನಾನು ನಿಮಗೆ ಇದೇ ವಿಡಿಯೋದಲ್ಲಿ ಯುವ ನಿಧಿ ಹೆಲ್ಪ್ ಲೈನ್ ನಂಬರ್ ಕೂಡ ಕೊಟ್ಟಿರ್ತೀನಿ. ಸೊ ಆ ನಂಬರ್ ತಗೊಂಡು ನೀವು ಕಾಲ್ ಮಾಡಿ, ಲೈಕ್ 10 to 5 o'clock ವರೆಗೂ ನೀವು ಕಾಲ್ ಮಾಡ್ಬೋದು. ಆ್ಯಂಡ್ ಆಫ್ಟರ್ನೂನ್ ಲಂಚ್ ಇರುತ್ತಲ್ವ, ಆ ಟೈಮಲ್ಲೂ ಮಾಡಿದ್ರು ಕೂಡ ಅವರು ರಿಸೀವ್ ಮಾಡಲ್ಲ. ಓಕೆ, ಸೊ ನಿಮ್ಗೆ ಏನು ಪ್ರಾಬ್ಲಮ್ ಇದೆ ಯುವ ನಿಧಿ ಬಗ್ಗೆ ನೀವು ಅವರಿಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿಕೊಂಡು ಕೇಳಬಹುದು. ಆ್ಯಂಡ್ ಆದಷ್ಟು ನಾನು ಕೂಡ ಟ್ರೈ ಮಾಡ್ತೀನಿ, ಕಾಲ್ ಏನಾದರೂ ರಿಸೀವ್ ಮಾಡಿದ್ರು ಅಂತಂದರೆ ಅವರಿಗೆ ನಿಮ್ಮ ಒಂದು ಪ್ರಾಬ್ಲಮ್ಸ್ನ ಕೇಳಿಕೊಂಡು ಸೊಲ್ಯೂಷನ್ಸ್ ನಿಮಗೆ ಶೇರ್ ಮಾಡ್ತೀನಿ, ಓಕೆನಾ. ಸೊ ಹಾಗಾದರೆ ಬನ್ನಿ, ಇವಾಗ ಇನ್ಸ್ಟಾಗ್ರಾಮಲ್ಲಿ ಏನು ಹೊಸ ಫೀಚರ್ ಬಂದಿದೆ ಅಂತ ಮೊದಲು ನೋಡೋಣ, ಆಮೇಲೆ ನಂಬರ್ ಕೊಡ್ತೀನಿ, ವಿಡಿಯೋನ ಎಂಡ್ ಮಾಡೋಣ. ಓಕೆ, ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಸೊ ದ್ಯಾಟ್ ನಿಮಗೆ ಈ ಥರ ಅಪ್ಡೇಟ್ಸ್ಗಳು ನನ್ನ ಒಂದು ಚಾನಲಲ್ಲೇ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಗೈಸ್, ಮೊದಲಿಗೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ನಿಮ್ಮ ಪ್ರೊಫೈಲ್ ಪೇಜ್ಗೆ ಬನ್ನಿ. ಸೊ ಇಲ್ಲಿ ಮೇಲೆ ನಿಮಗೆ 3 ಲೈನ್ಸ್ ಕಾಣಿಸುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಯು ಆರ್ ಆ್ಯಕ್ಟಿವಿಟಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಓಕೆನಾ. ಸೊ ಕ್ಲಿಕ್ ಮಾಡಿದ್ರಿ ಅಂತಂದರೆ ಸ್ವಲ್ಪ ಕೆಳಗಡೆ ಸ್ಕ್ರಾಲ್ ಮಾಡಬೇಕು. ಇಲ್ಲಿ ನಿಮಗೆ ಒಂದು ಫೀಚರ್ ಆ್ಯಡ್ ಆಗಿರುತ್ತೆ, ವಾಚ್ ಹಿಸ್ಟ್ರಿ ಅಂತ. ಸೊ ಇದ್ರ ಬಗ್ಗೆ ಏನು ಅಂತಂದರೆ, ಫಸ್ಟ್ ಆಫ್ ಆಲ್ ನೀವು ನಿಮ್ಮ ಒಂದು ಇನ್ಸ್ಟಾಗ್ರಾಮಲ್ಲಿ ಯಾವ ಥರ ರೀಲ್ಸ್ ನೋಡಿದ್ದೀರಾ, ಏನೆಲ್ಲ ರೀಲ್ಸ್ ನೋಡಿದ್ದೀರಾ ಅಂತ ಫುಲ್ ನಿಮಗೆ ಹಿಸ್ಟ್ರಿ ಇಲ್ಲಿ ನೋಡ್ಕೋಬೋದು. ನಿಮ್ಮ ಒಂದು ರೀಲ್ಸ್ ಹಿಸ್ಟ್ರಿನ ನೀವು ನೋಡ್ಬೋದು, ಓಕೆ. ಆ್ಯಂಡ್ ಪರ್ಟಿಕ್ಯುಲರ್ ಆಗಿ ನೀವು ಯಾರ್ದಾದ್ರೂ ಒಬ್ಬರು ಫ್ರೆಂಡ್ ನೇಮ್ ಅಲ್ಲಿ ಸೆಲೆಕ್ಟ್ ಮಾಡಿದ್ರಿ ಅಂತಂದರೆ ಅವ್ರದ್ದು ಯಾವ ಥರ ರೀಲ್ಸ್ ನಾವು ಪಾಸ್ಟ್ ಅಂದರೆ ಹಿಂದೆ ಅವ್ರದ್ದು ರೀಲ್ಸ್ ಯಾವುದೆಲ್ಲ ನೋಡಿದ್ದೀವಿ ಅದು ಕೂಡ ಸೆಲೆಕ್ಟ್ ಮಾಡ್ಕೋಬೋದು, ಓಕೆನಾ. ಸೊ ನಮ್ಮ ಒಂದು ಹಿಸ್ಟ್ರಿನ ನಾವಿಲ್ಲಿ ನೋಡ್ಕೋಬೋದು, ಇನ್ಸ್ಟಾಗ್ರಾಮಲ್ಲಿ ನಾವು ಯಾವ ಥರ ಕಾಂಟೆಂಟ್ಸ್ನ ನೋಡಿದ್ದೀವಿ ಅಂತ. ಆ್ಯಂಡ್ ಎಸ್, ಇವಾಗ ವಾಚ್ ಹಿಸ್ಟ್ರಿ ಇದೆ ಅಲ್ವಾ, ಅದು ಡಿಲೀಟ್ ಮಾಡ್ಬೋದಾ ಅಂತ ಸಾಕಷ್ಟು ಜನರಿಗೆ ಕನ್ಫ್ಯೂಷನ್ ಇರುತ್ತೆ. ಎಸ್, ನಿಮ್ಮ ಒಂದು ವಾಚ್ ಹಿಸ್ಟ್ರಿ ಡಿಲೀಟ್ ಕೂಡ ಮಾಡಬಹುದು. ಹೇಗೆ ಅಂತ ನೋಡೋಣ ಬನ್ನಿ. ಓಕೆ, ಇಲ್ಲಿ ವಾಚ್ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಇಲ್ಲಿ ನೀವು ನೋಡಬಹುದು, ನಾನು ಲಾಸ್ಟ್ 30 ಡೇಸಲ್ಲಿ ಯಾವ ಥರ ಕಾಂಟೆಂಟ್ಸ್ನ ನಾನು ರೀಲ್ಸ್ನ ನೋಡಿದ್ದೀನಿ ಅಂತ ಇಲ್ಲಿ ಎಲ್ಲ ಡೀಟೇಲ್ಸ್ ಆಗಿ ನನಗೆ ಸಿಗುತ್ತೆ. ಸೊ ನಿಮಗೂ ಕೂಡ ಇದೇ ಥರ ಕಾಣಿಸುತ್ತೆ. ಆ್ಯಂಡ್ ಎಸ್, ವಾಚ್ ಹಿಸ್ಟ್ರಿ ಅಂತಂದರೆ ಎಷ್ಟು ದಿವಸದಿಂದ ತೋರಿಸುತ್ತೆ ಅಂತಂದರೆ ಬರೀ ಲಾಸ್ಟ್ 30 ದಿನದ ಮಾತ್ರ ತೋರಿಸುತ್ತೆ. ಆ್ಯಂಡ್ ಈ ಹಿಸ್ಟ್ರಿ ನೀವು ಡಿಲೀಟ್ ಕೂಡ ಮಾಡ್ಬೋದು. ಹೇಗೆ ಅಂತ ನೋಡೋಣ, ಓಕೆನಾ. ಸೊ ಇವಾಗ ಯಾವ ಒಂದು ಪರ್ಟಿಕ್ಯುಲರ್ ಫ್ರೆಂಡ್ ನೀವು ರೀಲ್ಸ್ ಹಿಸ್ಟ್ರಿ ನೋಡಬೇಕು ಅಂತಂದರೂ ಕೂಡ ಇಲ್ಲಿ ಆಲ್ ಆಥರ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಕ್ರಿಯೇಟರ್ ನೇಮ್ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೈ ಮಾಡಿದ್ರಿ ಅಂತಂದರೆ ಅವ್ರದ್ದು ಕೂಡ ಹಿಸ್ಟ್ರಿ ನೀವು ನೋಡ್ಬೋದು. ಅಂದರೆ ಅವ್ರದ್ದು ಹಿಸ್ಟ್ರಿ ನೋಡೋಕ್ಕಾಗಲ್ಲ, ಅವ್ರದ್ದು ನಾವು ಯಾವ ಥರ ರೀಲ್ಸ್ ನೋಡಿದ್ದೀವಿ ಅಂತ ಇಲ್ಲಿ ನಿಮಗೆ ಸಿಗುವಂಥದ್ದು. ಓಕೆ, ಇವಾಗ ಈ ಒಂದು ವಾಚ್ ಹಿಸ್ಟ್ರಿ ನೀವು ಡಿಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇಲ್ಲಿ ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಜಸ್ಟ್ ಈ ಥರ ಸೆಲೆಕ್ಟ್ ಮಾಡಿ. ಓಕೆ, ಇಲ್ಲಿ ಕೆಳಗಡೆ ರಿಮೂವ್ ಅಂತ ಬರುತ್ತೆ ನೋಡಿ, ರಿಮೂವ್ ಅಂತ ಕ್ಲಿಕ್ ಮಾಡಿದರೆ ಇಲ್ಲಿ ಯು ರಿಮೂವ್ 6 ರೀಲ್ಸ್ ಫ್ರಮ್ ಯುವರ್ ವಾಚ್ ಹಿಸ್ಟ್ರಿ ಅಂತ ಬಂದಿದೆ, ಓಕೆನಾ. ಸೊ ಈ ಥರ ನಿಮ್ಮ ಒಂದು ವಾಚ್ ಹಿಸ್ಟ್ರಿ ಕೂಡ ನೀವು ಡಿಲೀಟ್ ಮಾಡಬಹುದು. ಓಕೆ, ಒಂಥರ ಚೆನ್ನಾಗಿದೆ. ಇವಾಗ ಏನಾದರೂ ನೀವು ಒಂದು ದಿವಸ ರೀಲ್ಸ್ ನೋಡಿರ್ತೀರ, ಅದು ನಿಮಗೆ ಸ್ವಲ್ಪ ಇಂಪಾರ್ಟೆಂಟ್ ಅನಿಸುತ್ತೆ, ಆಮೇಲೆ ಅದು ರೀಲ್ಸ್ ಯಾವ್ದು ನೋಡಿದೆ ಅಂತ ಸ್ವಲ್ಪ ಕನ್ಫ್ಯೂಷನ್ ಇದ್ದರೆ ನಿಮ್ಮ ಒಂದು ವಾಚ್ ಹಿಸ್ಟ್ರಿಯಲ್ಲಿ ಬಂದು ನೋಡಿದಾಗ ಆ ಒಂದು ರೀಲ್ನ ನೀವು ನೋಡ್ಕೋಬೋದು. ಸೊ ಒಂಥರ ಚೆನ್ನಾಗಿದೆ ವಾಚ್ ಹಿಸ್ಟ್ರಿ, ಹೌದಲ್ವಾ. ಸೊ ನಿಮಗೆ ಈ ಫೀಚರ್ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ನಿಮಗೆ ಯಾವ ಥರ ವೀಡಿಯೋಸ್ಗಳು ಬೇಕು ಅಂತ ಕಾಮೆಂಟ್ ಮಾಡಿ ತಿಳಿಸಿ, ಸೊ ದ್ಯಾಟ್ ನಾನು ಅದೇ ಥರ ವೀಡಿಯೋಸ್ಗಳು ಅಪ್ಲೋಡ್ ಮಾಡಿ ತಿಳಿಸ್ತೀನಿ. ಸೊ ಗೈಸ್, ಇವಾಗ ಯುವ ನಿಧಿ ಹೆಲ್ಪ್ ಲೈನ್ ನಂಬರ್ ನನ್ನ ಒಂದು ಕಾಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ, ಸೊ ನೋಡ್ಕೊಳ್ಳಿ. ಸೊ ನಿಮ್ಮ ಡೌಟ್ಸ್ನ ಅವರಿಗೆ ಕೇಳಿಕೊಂಡು ಸೊಲ್ಯೂಷನ್ ತೊಗೊಳ್ಳಿ. ಓಕೆ, ಆದಷ್ಟು ನಾನು ಕೂಡ ಟ್ರೈ ಮಾಡ್ತೀನಿ ಕಾಲ್ ಮಾಡಿಬಿಟ್ಟು ಸೊಲ್ಯೂಷನ್ ಕೇಳೋದಕ್ಕೆ. ಸೊಲ್ಯೂಷನ್ ಸಿಕ್ಕಿದರೆ ನಾನು ನಿಮಗೆ ವಿಡಿಯೋ ಮುಖಾಂತರ ಅಪ್ಲೋಡ್ ಮಾಡಿ ತಿಳಿಸ್ತೀನಿ. ಸೊ ವಿಡಿಯೋ ಯೂಸ್ಫುಲ್ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್.